ಹಾಯ್ ಹಲೋ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ರೋಲಿಂಗ್ ಸೆಟ್ರಿಗೆ ಸೀಟ್ ಕವರಿಂಗ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಬಂದಿದೆ ನೋಡಿ ಔಟ್ಲುಕ್ಕು. ಹ್ಯಾಂಡಲ್ ಎಲ್ಲಿ ಬಂದಿದೆ, ಲಾಕ್ಗಳು ಎಲ್ಲಿ ಬರುತ್ತೆ ಅಲ್ಲೆಲ್ಲ ಕಟ್ ಮಾಡಿ ಈ ಥರ ಸೆಟ್ಟಿಂಗ್ ಮಾಡಬೇಕು. ಇದನ್ನ ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ. ಈಗ ಫ್ರೇಮ್ನ ಸೈಜ್ ತೊಗೊಂಡಿದ್ದೀವಿ. ಈಗೆಲ್ಲ ಶೀಟೆಲ್ಲ ಕಟ್ ಮಾಡಬೇಕು, ಕಟ್ ಮಾಡ್ತಾ ಇದ್ದೀವಿ. ಕಟ್ ಮಾಡಿದ್ಮೇಲೆ ಯಾವ ರೀತಿ ಫಿಟ್ಟಿಪ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ನೋಡಿ. ಕಾರ್ಪೆಂಟ್ರ್ ವರ್ಕ್ ಅಂದರೆ ಸಾಫ್ಟ್ ಕೆಲಸ ಅಲ್ಲ, ತುಂಬ ಹಾರ್ಡ್ ಕೆಲಸ. ನಾವು ಶ್ರಮ ಬಿದ್ದು ಕೆಲಸ ಮಾಡ್ತೀವಿ. ಯಾಕಂದರೆ ಕೊನೆಯಲ್ಲಿ ಔಟ್ಲುಕ್ ಬರುತ್ತಲ್ಲ, ಅದನ್ನು ನೋಡಿ ಕಸ್ಟಮರು ಇಷ್ಟಪಟ್ಟಾಗ ಚೆನ್ನಾಗಿದೆ ಅಂತ ಹೇಳಿದಾಗ ಆಗಾಗ ಖುಷಿ ಇರುತ್ತಲ್ಲ. ನಾವು ಎಷ್ಟೇ ಶ್ರಮ ಬಿದ್ದು ಕೆಲಸ ಮಾಡಿದರೂ ಕೂಡ ಅದೆಲ್ಲ ಒಂದು ಕ್ಷಣ ಹೊಂಟೋಗುತ್ತೆ. ಆ ಕೆಲಸ ಮಾತ್ರ ನಮಗೆ ಏನೇ ಆಗಲಿ ಕೆಲಸ ಪರ್ಫೆಕ್ಟಾಗಿರಬೇಕು, ಆ ರೀತಿ ಕೆಲಸ ಮಾಡಬೇಕು. ದುಡ್ಡು ಏನ್ರಿ ಇವತ್ತಿಲ್ಲ ನಾಳೆ ಸಂಪಾದನೆ ಮಾಡ್ಕೋಬೋದು. ಏನು ಒಂದು 1,000-2,000 ಕಡಿಮೆ ಕೊಡ್ತಾರ? ಕೆಲಸಕ್ಕಂತೂ ಮೋಸ ಮಾಡಬಾರ್ದು. ಕೆಲಸನ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಬೇಕು. ಈ ನಾವು ಕೆಲಸ ಚೆನ್ನಾಗಿ ಮಾಡ್ತೀವಿ ಅಂತಂದ್ರೆ ಈ ಕೆಲಸದಲ್ಲಿ ಕಡಿಮೆ ಆದರೆ ಮುಂದಿನ ಕೆಲಸದಲ್ಲಿ ನಮ್ಮ ಕೆಲಸ ನೋಡ್ಬಿಟ್ಟು ಜಾಸ್ತಿ ಕೊಡ್ತಾರೆ. ಆ ರೀತಿ ಕೆಲಸ ಮಾಡ್ಬೇಕು ನಾವು. ಕಡಿಮೆ ಕೊಟ್ಟೋನೇ ಇರೋ ದುಡ್ಡು ಹಾಗಂತ ನಾವು ಕೆಲಸದಲ್ಲಿ ಕರೆಕ್ಟಾಗಿ ಮಾಡದೇ ಇರೋದು ಮಾಡಿದ್ರೆ ಅವೆಲ್ಲ ನಮ್ಮ ಕೆಲಸಕ್ಕೆ ಲಾಯಕ್ಕಾಗಿರಲ್ಲ ಅದು. ನೋಡಿ, ಈಗ ಸೀಟೆಲ್ಲ ಕಟಿಂಗ್ ಆಗಿದೆ. ಈಗ ಮೆಜರ್ಮೆಂಟ್ ಮಾಡ್ಕೊಂಡಿದ್ವಿ, ಆ ಸೀಟಲ್ಲೇ ಚೆಕ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು ಅಲ್ಲಿ ಸ್ವಲ್ಪ ಕಟಿಂಗ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಸ್ಪೇರ್ ಬಾಕ್ಸ್ ಒಂದು ಇರುತ್ತಲ್ಲ, ಆ ಸ್ಪೇರ್ ಬಾಕ್ಸೇ ಕರೆಕ್ಟಾಗಿ ಕುಣಿಸ್ಬೇಕಲ್ಲ, ಸ್ವಲ್ಪ ಕಟಿಂಗ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ ನೋಡಿ. ಈ ಕೆಳಗಡೆದು ಫಿಟ್ಟಿಂಗ್ ಮಾಡಾದ್ಮೇಲೆ ಮೇಲ್ಗಡೆ ಕವರಿಂಗ್ ಮಾಡ್ತೀವಿ. ಆ ರೋಲಿಂಗ್ ಸೆಟ್ರು ಗ್ಯಾಪ್ ಇರುತ್ತಲ್ಲ, ಗ್ಯಾಪ್ ಕೊಡಬೇಕು. ಅಲ್ಲಿಗಿಲ್ಲ ಅಂತಂದ್ರೆ 5 ಇಂಚು ಗ್ಯಾಪ್ ಕೊಡಬೇಕು. ರೋಲಿಂಗ್ ಸೆಟ್ರು ಆಡೋಕ್ಕೋಸ್ಕರನೇ ಗ್ಯಾಪ್ ಕೊಡಬೇಕು. ನೋಡಿ, ಲಾಕ್ ಎಲ್ಲೆಲ್ಲಿ ಬರುತ್ತೋ, ಹ್ಯಾಂಡ್ಲೆಲ್ಲಿ ಬರುತ್ತೋ ಆ ಜಾಗದಲ್ಲಿ ಮಾರ್ಕ್ ಹಾಕೊಂಡು ಅದನ್ನು ಸ್ವಲ್ಪ ಕಟ್ ಮಾಡಬೇಕು. ಯಾಕಂದರೆ ಫ್ರೀಯಾಗಿ ಓಡಾಡಬೇಕು ಅದು. ಇಲ್ಲಾಂದರೆ ಒಂದು ಟೈಮ್ ಲಾಸ್ಟಾಗಿ ಡೋರ್ ರೋಲಿಂಗ್ ಸೆಟ್ಟನ್ನು ಎಳ್ದು ಬಿಟ್ಟಾಗ ಹೋಗಿ ಲಾಕ್ ಆಗಿಬಿಟ್ರೆ ಅದು ಒಂದು ಪ್ರಾಬ್ಲಮ್ಮು. ಆ ಜಾಗ ಏನಿರುತ್ತೆ ಅದನ್ನ ನೀಟಾಗಿ ಅಷ್ಟೇ ಆಗಲ ಕಟ್ ಮಾಡಿದ್ರೆ ಸಾಕು. ಅವ್ರು ಎಷ್ಟೇ ಸ್ಪೀಡಾಗಿ ಹೇಳಿದ್ರು ಸುಧಾ ಶೇಕ್ ಆದ್ರೂ ಹೋಗಿ ಲಾಕ್ ಆಗಲ್ಲ. ಆಗ ಪೀಸ್ ಕೊಟ್ಟು ಫಿಟ್ಟಿಂಗ್ ಮಾಡ್ತಿದ್ದೀವಿ. ಈಗ ಹ್ಯಾಮರಿಂಗಲ್ಲಿ ಹೊಲಾಕಿ ಗಟ್ಟ ಹೊಡೆದು ಸ್ಕ್ರೂ ಹಾಕ್ತಿದ್ದೀವಿ. ಮತ್ತು 3 ಪೀಸ್ನ ಫಿಟ್ ಮಾಡ್ಕೊತೀವಿ. ಯಾಕಂದರೆ ಕೆಳಗಡೆಯಿಂದ ಶೀಟ್ ಹಾಕಿ ನಮ್ಗೆ ಗ್ರಿಪ್ ಬೇಕು ಸ್ಕ್ರೂಗಳು ಹಾಕೋಕ್ಕೆ. ಅಲ್ಲಿ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್, 2 ಸೈಡು ಸುಧಾ ಸೇಮ್ ಮೆಜರ್ಮೆಂಟಲ್ಲಿ ಪೀಸ್ನ ಫಿಟ್ ಮಾಡ್ಕೋಬೇಕು. ಫಿಟ್ ಮಾಡ್ಕೊಂಡಾದ್ಮೇಲೆ ಸೆಂಟ್ರಲ್ಲಿ ನಾವು ಐ ಟೈಪಲ್ಲಿ ಪೀಸ್ನ ಕಟಿಂಗ್ ಮಾಡ್ಕೊಂಡು ಮುಕ್ಕಾಲಿನ ಸೈಡ್ ಡಬಲ್ ಸೈಡ್ ಪೀಸ್ ಹೊಡ್ಕೊಂಡು ಅದನ್ನ ಫಿಟ್ ಮಾಡ್ತೀವಿ ನೋಡಿ. ಅದು ಸುಧಾ ನಾವಿಲ್ಲಿ ಹಾಕಿದ್ದೀವಿ, ನೀವು ನೋಡ್ಬೋದು.
ನೋಡಿ ಇಲ್ಲಿ ನಾವು ಐ ಟೈಪ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಾವು ಶೀಟ್ನ ಕೆಳಗಡೆಯಿಂದ ಫಿಟ್ ಮಾಡಿದಾಗಲೂ ಇದಕ್ಕೂ ಸುದ ಗ್ರಿಪ್ ಸಿಗುತ್ತೆ. ಆಗ ಸೆಂಟ್ರಲ್ ಒಬ್ಲಾಡಲ್ಲ ಸೀಟು. ಸೆಂಟ್ರಲ್ ಸೀಟ್ ಒಬ್ಲಾಡದೆ ಹೋದಾಗ ನೀಟಾಗಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ಅದು. ಹಂಗಾಗಿ ಆ ಥರ ಕೊಡ್ತಾಯಿದ್ದೀವಿ. ಹೆವಿ ದಪ್ಪ ಇದರಲ್ಲೇ ಕೊಡ್ತಾಯಿದ್ದೀವಿ ನೋಡಿ. ಡಬಲ್ ಸೀಟ್ನ ಜಾಯಿಂಟ್ ಮಾಡ್ಕೊಂಡು ಫಿಟ್ ಮಾಡ್ತಾಯಿದ್ದೀವಿ. ನೋಡುವ ಶೀಟ್ಗೆ ಸ್ಕ್ರೂಗಳು ಹಾಕ್ತಾ ಇದ್ದೀವಿ. ಕೆಳಗಡೆ ಮೊದಲು ಫಿಟ್ಟಿಂಗ್ ಮಾಡ್ಕೊಂಡು ಐ ಟೈಪ್ ಕೊಟ್ಟಿರೋದ್ರಿಂದ ನೋಡಿ ಸೆಂಟ್ರಲ್ಲಿ ಸ್ಕ್ರೂ ಹಾಕಿದ್ಮೇಲೆ ಅಬ್ಲಾಡಲ್ಲ ಈಗ ಜಾಸ್ತಿ, ಒಂದು ಚೂರು ಶೇಕ್ ಆಗಲ್ಲ ಈಗ ಅದು. ಯಾಕಂದ್ರೆ ನೋಡಿ ಇದೆಲ್ಲ ಕೆಳಗಡೆದೆಲ್ಲ ಸೀಟ್ ಫಿಟ್ಟಿಂಗ್ ಆದಮೇಲೆ ಮೇಲ್ಗಡೆ ನಾವು ಸೇಮ್ ಏನಿದೆಯೋ ಅದನ್ನ ರಸಮಟ್ಟಕ್ಕೆ ಅಂದರೆ ತೂಗುಂಡಲ್ಲಿ ಚೆಕ್ ಮಾಡ್ಕೊಂಡು ಇಟ್ಕೊಂಡು ಮೇಲ್ಗಡೆ ಪೀಸ್ ಕಟ್ಕೋಬೇಕು. ಯಾಕಂದರೆ ನಾವು ಫ್ರಂಟಲ್ಲಿ ಸೀಟ್ಗಳು ಹಾಕ್ತೀವಲ್ಲ, ಸೀಟ್ ಹಾಕ್ಬೇಕಾದ್ರೆ ಸ್ಕ್ರೂ ಹಾಕೋಕ್ಕೆ ನಮಗೆ ಗ್ರಿಪ್ ಬೇಕಲ್ಲ. ನಾವೆಲ್ಲಾನು ಸುದ ಮೇಲ್ಗಡೆ ಸಿಲ್ಲಿಂಗೇ ಹಾಕ್ಕೊಳಕ್ಕಾಗಲ್ಲ. ಈ ಥರ ಪೀಸ್ನ ಫಿಟ್ ಮಾಡ್ಕೊಬಿಟ್ರೆ ಆರಾಮಾಗಿ ಸ್ಕ್ರೂಗಳನ್ನ ಹಾಕ್ಬೋದು. ನೋಡಿ ಈ ರೀತಿ ಆ ಸೈಡು ಸುದ ಒಂದು ಪೀಸ್ನ ಫಿಟ್ ಮಾಡ್ಕೊತೀವಿ. ಮರಿ ನೆಕ್ಕಂಡಿ ಕಟ್ಟೋರಿಗೆ ಸ್ಕ್ರೂ ಹೊಡೆದು ಅದು ಬಿಗಿ ಬರುತ್ತೆ ನೀಟಾಗಿ, ಒಂದು ಚೂರು ಶೇಕ್ ಆಗಲ್ಲ. ನೋಡಿ ಈಗ ಸೇಮು ಆ ಸೈಡ್ ಫಿಟ್ ಮಾಡ್ದಂಗೆ ಈ ಸೈಡು ಸುದ ಫಿಟ್ ಮಾಡ್ತಾ ಇದೀವಿ. ಈ ಸೈಡು ಫಿಟ್ ಮಾಡಾದ್ಮೇಲೆ ಫ್ರಂಟ್ ಶೀಟ್ ಹಾಕೋದೀಗ. ಅದನ್ನು ಏನು ಸೈಜ್ ಇದೋ ಅದೇ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀವಿ ಶೀಟ್ನ.
ಏನು ಯಾವ್ಯಾವ ಕಡೆ ಎಷ್ಟಿರ್ತೀವಿ ಒಂದೇ ಸೈಜ್ ಇರುತ್ತಲ್ಲ ಅದೇ ಸೈಜ್ನ ಕಟ್ ಮಾಡ್ಕೊಂಡು ಈ ಸ್ಕ್ರೂ ಬಿಟ್ಟಾಗ ಕೆಳಗಡೆದು ಸುಧಾ ಅಬ್ಲಾಡಲ್ಲ. ನೋಡಿ ಫೈನಲ್ ಆಗಿ ಟಿಪ್ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನನ್ನ ನೆಕ್ಸ್ಟ್ ವಿಡಿಯೋ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಆಗಿದ್ದವರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.